Good evening to everyone. Welcome to the class once again. I hope I'm audible to everyone. Okay. So please make sure that I'm audible and the screen is also visible. Okay. Yes. So again, once again, if you have any doubts, right from the beginning, you can start putting the questions in the chat box and please make sure that you talk only about the class. Okay. So please no unnecessary messages in the chat box. Fine. Okay. Yes. So let us begin. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮುಗಿಸಿದ್ವಿ. ತುಂಬಾ ಚಿಕ್ಕ ಚಾಪ್ಟರ್. ಅದ್ರಲ್ಲಿ ಮತ್ತೆ ಪ್ರಾಪರ್ಟೀಸ್ ಎಲ್ಲ ಸುಮಾರು ಡಿಲೀಟ್ ಆಗಿರೋದ್ರಿಂದ ಜಾಸ್ತಿ ಸಿನಾಪ್ಸಿಸ್ ಇರ್ಲಿಲ್ಲ. ಇಟ್ ವಾಸ್ ಆಲ್ ಅಬೌಟ್ ಇನ್ವರ್ಟಿಬಲ್ ಫಂಕ್ಷನ್ಸ್. ಓಕೆ. ಅಂಡ್ ಹೌ ಡು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಎಕ್ಸಿಸ್ಟ್. ಸೊ ವಿ ಸ್ಟಡಿಡ್ ಅಬೌಟ್ ದ ಪ್ರಿನ್ಸಿಪಲ್ ಬ್ರಾಂಚಸ್ ಅಂಡ್ ಇನ್ ದೋಸ್ ಬ್ರಾಂಚಸ್ ಫಂಕ್ಷನ್ಸ್ ಇನ್ವರ್ಟಿಬಲ್ ಆಗಿರುತ್ತೆ. ಓಕೆ. ಆಮೇಲೆ ನಿಮ್ ಚಾಪ್ಟರ್ ನಲ್ಲಿ ಇರೋದು ಮೆಜಾರಿಟಿ ಆಗಿ ನಿಮ್ ಚಾಪ್ಟರ್ ನಲ್ಲಿ ಇರೋದು ಫೈಂಡಿಂಗ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಏನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ದ ವ್ಯಾಲ್ಯೂ ಆಫ್ ಥೀಟಾ. ಇನ್ ಜನರಲ್ ಥೀಟಾ ಅದು ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು ಅಂಡ್ ಸೋ ಆನ್. ಅಂದ್ರೆ ಮುಂಚೆ ನಿಮ್ಗೆ ಆಂಗಲ್ ಕೊಟ್ಟಿರ್ತಾರೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ ಆಂಗಲ್ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ. ಈಗ ಇಟ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್. ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಇನ್ವರ್ಸ್, ಇಟ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್. ನೀವು ಥೀಟಾ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ. ಓಕೆ. And for that, some rules are there. Quadrant rule is important and so on. Sorry. And I also told you that detailed class of examples is already uploaded. Fine. So the next chapter is, and the very important chapter. Okay. So illinda nimdu calculus start agutte. Calculus under alli nimge 5 chapters idave. ಡಿಫ್ರೆನ್ಷಿಯಬಿಲಿಟಿ, ಅದ್ರ ಅಪ್ಲಿಕೇಶನ್, ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಆಮೇಲೆ ಡಿಫ್ರೆನ್ಷಿಯಲ್ ಈಕ್ವೇಶನ್ಸ್. ಸೊ ಕಂಪ್ಲೀಟ್ ಆಗಿ 5 ಚಾಪ್ಟರ್ಸ್ ಬರೀ ಕ್ಯಾಲ್ಕುಲಸ್ ಅಂಡರೇ ಇರೋದು. ಅಂಡ್ ಮೋಸ್ಟ್ಲಿ ಜಾಸ್ತಿ ಮಾರ್ಕ್ಸ್ ಇರೋದು ಲೈಕ್ ದೀಸ್ ಆರ್ ದ ಚಾಪ್ಟರ್ಸ್. ಓಕೆ ಫೈನ್. ಸೊ ಲೆಟ್ ಅಸ್ ಕಂಟಿನ್ಯೂ. ಚಾಪ್ಟರ್ 5, ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಷಿಯಬಿಲಿಟಿ. ಆಸ್ ದ ನೇಮ್ ಸೇಸ್, ಎರಡು ಪಾರ್ಟ್ ನಲ್ಲಿ ನಾವು ವಿ ಹ್ಯಾವ್ ಟು ಸ್ಟಡಿ ದಿಸ್. But differentiability is based on continuity. ಯಾವುದು ಕಂಟಿನ್ಯೂಟಿ? ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್. ಓಕೆ. ಸೊ ನಾನು ಮುಂಚೆನೆ ಹೇಳಿದೆ, ಈ ಫಂಕ್ಷನ್ ಅನ್ನೋ ಟರ್ಮ್ ಏನಿದೆ ನೋಡಕ್ ತುಂಬಾ ಸಿಂಪಲ್. ಮ್ಯಾಮ್ y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಬರೆದ್ರೆ ಆಯ್ತು, ಅದೇ ಫಂಕ್ಷನ್ ಅಂತ. ಬಟ್ ಯಾವಾಗ ಒಂದು ರಿಲೇಷನ್ ಫಂಕ್ಷನ್ ಆಗಿರುತ್ತೆ, ಅದ್ರ ಪ್ರಾಪರ್ಟೀಸ್ ಏನೇನು, ಅದ್ರ ಡೊಮೈನ್, ರೇಂಜ್, ಕೋ ಡೊಮೈನ್ ನೋಡಕ್ಕೆ ತುಂಬಾ ಸಿಂಪಲ್, ಬರೆಯೋದಕ್ಕೆ ತುಂಬಾ ಸಿಂಪಲ್, ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ. So continuity, andre continuity of a function. Based on that, we are going to study differentiability. ಏನು differentiability? It is differentiation. What is differentiation? A process of finding derivatives. Okay. First PUC ಅಲ್ಲಿ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಓದಿದೀರಾ. ಏನು ಡೆರಿವೇಟಿವ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಅ ಫಂಕ್ಷನ್. ಕರೆಕ್ಟ್. ಡೆರಿವೇಟಿವ್ ಆಫ್ ಸೈನ್ ಥೀಟಾ ಇಸ್ ಕಾಸ್ ಥೀಟಾ. ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. ಅದೇನ್ ಪ್ರೊಸೆಸ್ ಇದೆ ಡೆರಿವೇಟಿವ್ ಫೈಂಡ್ ಮಾಡೋದು. ಓಕೆ. ನೀವು ಫಿಸಿಕ್ಸ್ ನಲ್ಲೂ ಮಾಡ್ತೀರಾ, ಡೆರಿವೇಟಿವ್ಸ್ ಕಂಡು ಹಿಡಿತೀರಾ. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x, ಎಕ್ಸ್ ಕ್ಯೂಬ್ ಡೆರಿವೇಟಿವ್ 3x². The process of finding derivative is called differentiation. That is your differentiability. Okay. Next, this chapter carries around, I guess, 17 marks, or just 1 second. Yes, okay. So this chapter carries around 17 marks in your annual exam. As you can see, heavily weighted chapter. Sarina, 17 marks ide. Idರಲ್ಲಿ ನಿಮಗೆ 1 mark question, 2 mark question, 3, 4, 5 all types of questions you will get. ಆಮೇಲೆ ಕಂಟಿನ್ಯೂಟಿ ಏನಿದೆ ಅದ್ರ ಮೇಲೆ ನಿಮ್ಗೆ 4 marks questions ಬರೋದು. 4 mark question ಕಂಟಿನ್ಯೂಟಿ ಮೇಲೆನೆ ಬರುತ್ತೆ. ಆಮೇಲೆ ಒಂದು ಮಲ್ಟಿಪಲ್ ಚಾಯ್ಸ್ ಆತರ ಬರ್ಬೋದು. ಬಾಕಿ 3 marks 5 marks ಎಲ್ಲ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಬರುತ್ತೆ. ಸೊ ದ ಟೋಟಲ್ ವೇಟೇಜ್ 70. ಇದ್ರಲ್ಲಿ all these marks distributed you will get. Okay, fine. So we will move on to the chapter. Any doubts so far?
ಇದ್ರಲ್ಲಿ ಜಾಸ್ತಿ ನಾವೇನ್ ಡಿಸ್ಕಸ್ ಮಾಡಿಲ್ಲ ಡೌಟ್ಗೆ. ಐ ಓನ್ಲಿ ಟೋಲ್ಡ್ ಅಬೌಟ್ ಹೌ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆರ್. ಓಕೆ, ಎಸ್. ಸೊ ಇಲ್ಲಿವರೆಗೂ ಲಿಮಿಟ್ಸ್ ಓದಿದೀರಾ, ಹೌದಾ? ವಾಟ್ ಇಸ್ ಲಿಮಿಟ್? ಲಿಮಿಟ್ ಆಫ್ ಅ ಫಂಕ್ಷನ್. ಓಕೆ, ಫಸ್ಟ್ ಲಿಮಿಟ್ ಯಾವ್ದಕ್ಕೆ ನೀವು ಕಂಡು ಹಿಡಿತೀರಾ? ಫಂಕ್ಷನ್ಗೆ ಕಂಡು ಹಿಡಿತೀರಾ, ಹೌದಾ? ಯಾವಾಗ ಲಿಮಿಟ್ ಕಂಡು ಹಿಡಿತೀರಾ? ಐ ಹೋಪ್ ಎವ್ರಿ ಒನ್ ನೋಸ್. If everyone knows, I can start directly with continuity, or 2 minutes I can spend on limits. However, you guys say. Limits ಎಲ್ರಿಗೂ ಗೊತ್ತಲ್ವಾ? Limit concept. I hope everyone knows the concept of limit. Please say yes or no, or I can spend some 2 minutes. Or fine. Now continuity ಮಾಡ್ಬೇಕಂತ ಲಿಮಿಟ್ ಬೇಕೇ ಬೇಕು. So I will start with the limit only. ಈಗ ಏನಾಗುತ್ತೆ, one function ಇರುತ್ತೆ. It is defined from one set to one set, correct? Say a function is defined from real numbers to real numbers. Say the function is defined as okay, like this. Okay, so ಇಲ್ಲಿ ಏನ್ ಹೇಳ್ತಾ ಇದೀವಿ, ಇದ್ರದ್ದು ಡೊಮೇನ್ ಅಂದ್ರೆ x belongs to R. X will take any value from ಲಿಮಿಟ್. ಸರಿ, ಓಕೆ, ಲಿಮಿಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡಿ, ಬಿಕಾಸ್ ಲಿಮಿಟ್ ತುಂಬಾ ಇಂಪಾರ್ಟೆಂಟ್ ಕಂಟಿನ್ಯೂಟಿಗೆ. ಏನ್ ಹೇಳುತ್ತೆ, ಫಂಕ್ಷನ್ ಡೊಮೇನ್ ಫ್ರಮ್ ಆರ್ ಟು ಆರ್ ಡಿಫೈನ್ ಮಾಡಿದೀನಿ. ಇಟ್ ಈಸ್ ಒನ್ ಫಂಕ್ಷನ್, ಸಮ್ ರ್ಯಾಂಡಮ್ ಫಂಕ್ಷನ್ ಐ ಹ್ಯಾವ್ ರಿಟರ್ನ್ ಹಿಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಎಫ್ ಆಫ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಎಫ್ ಆಫ್ ಎಕ್ಸ್ ಅನ್ ನಥಿಂಗ್ ಬಟ್ ನಿಮ್ಗೆ ಕನ್ವೀನಿಯನ್ಸ್ಗೆ ಬೇಕಂದ್ರೆ y ಅಂತ ಬರ್ಕೋಬಹುದು, ಸರಿನಾ? ಏನ್ ಹೇಳುತ್ತೆ ಫಂಕ್ಷನ್? ಇಟ್ ಶುಡ್ ಎಕ್ಸಿಸ್ಟ್ ಫಾರ್ ಎವ್ರಿ ರಿಯಲ್ ನಂಬರ್. ಯಾಕೆ? ಎಕ್ಸ್ ಇಸ್ ಬಿಲಾಂಗಿಂಗ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಫೈನ್. ಆಲ್ಸೋ ಇಟ್ ಇಸ್ ಫಂಕ್ಷನ್. ಒಂದು ವ್ಯಾಲ್ಯೂ ಆಫ್ ಎಕ್ಸ್ ಗೆ ಒಂದು ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಸಿಗುತ್ತೆ ನಿಮ್ಗೆ. ದಟ್ ಈಸ್ ವೆರಿ ಆಬ್ವಿಯಸ್. ಓಕೆ, ಹೌದಾ? ಓಕೆ, ನಾನೇನೋ ಒಂದು ವ್ಯಾಲ್ಯೂ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಸ್ಟಾರ್ಟ್ ವಿತ್ 0 ಹಾಕ್ತೀನಿ. ನನ್ಗೆ ಏನ್ ಸಿಗುತ್ತೆ? 0 minus 1 is -1. 0 square minus 1 is -1. ಆನ್ಸರ್ ಏನಾಯ್ತು? 1. ಸೊ ಎಕ್ಸ್ 0 ಇದ್ದಾಗ 1, 2, 3 ಈ ತರ ಏನೇ ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀರಾ, ಸರಿನಾ? ಇದ್ರ ಗ್ರಾಫ್ ಸಿಗುತ್ತಾ ನಮ್ಗೆ? ಎಸ್, ವಿ ವಿಲ್ ಗೆಟ್ ದ ಗ್ರಾಫ್ ಆಲ್ಸೋ. ಓಕೆ, ಪ್ರತಿ ಎಕ್ಸ್ ಗೆ ಪ್ರತಿ ವೈ ಎಕ್ಸಿಸ್ಟ್ ಆಗುತ್ತೆ. ವಿ ಕ್ಯಾನ್ ಡ್ರಾ ದ ಗ್ರಾಫ್, ನೋ ಪ್ರಾಬ್ಲಮ್. n ನಂಬರ್ ಆಫ್ ಪಾಸಿಟಿವ್ ವ್ಯಾಲ್ಯೂ, infinite positive values, infinite negative values, and for 0 ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ, ಹೌದಾ? ಆದ್ರೆ ಒಂದ್ ನೋಡಿ ಇಲ್ಲಿ, ವಾಟ್ ಇಫ್ ಐ ಟೇಕ್ ಎಕ್ಸ್ ಈಕ್ವಲ್ಸ್ ಟು 1 ತಗೋಬಹುದಲ್ವಾ? ಬಿಕಾಸ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಎಕ್ಸ್ ಈಕ್ವಲ್ಸ್ ಟು 1 ಇಸ್ ಒನ್ ರಿಯಲ್ ನಂಬರ್, ಹೌದಾ? ಈಗ ನಾನು 1 ಅಂತ ಹಾಕಿದ್ರೆ ಏನ್ ಸಿಗುತ್ತೆ? 1 minus 1 ಏನಾಗುತ್ತೆ? 0. ಸಿಮಿಲರ್ಲಿ 1 square, what is 1 square? 1. 1 minus 1 is again 0. ಏನ್ ಸಿಗ್ತಾ ಇದೆ ನಿಮ್ಗೆ? 0 by 0. What is 0 by 0? It is called an indeterminate form. It is called indeterminate form. Mathematics ನಲ್ಲಿ 7 determinate forms ಇದಾವೆ, indeterminate form ಇದಾವೆ. ಡಿಟರ್ಮಿನೇಟ್ ಅಂದ್ರೆ ಏನು? ಸಮಥಿಂಗ್ ವಿಚ್ ವಿ ಕ್ಯಾನ್ ಡಿಟರ್ಮೈನ್. ಡಿಟರ್ಮೈನ್ ಅಂದ್ರೆ ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಕಂಡು ಹಿಡಿಬಹುದು. ಅದ್ರ ವ್ಯಾಲ್ಯೂ, ಡೆಫಿನೆಟ್ ವ್ಯಾಲ್ಯೂ ನಮ್ಗೆ ಗೊತ್ತು. ಇಂಡಿಟರ್ಮಿನೇಟ್ ಅಂದ್ರೆ ಅದ್ರ ಅಪೋಸಿಟ್, ಕಂಡು ಹಿಡಿಯೋದಕ್ಕೆ ಆಗಲ್ಲ, ಅದ್ರ ವ್ಯಾಲ್ಯೂನೇ ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ? 0 by 0 ಬರ್ತಾ ಇದೆ. ಯಾವ್ದಕ್ಕೆ? ಎಕ್ಸ್ ಈಕ್ವಲ್ಸ್ ಟು 1 ಗೆ. ಸೊ ನಾನೇನೋ ಒಂದು ಗ್ರಾಫು, ಈ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ನಾನು ಗ್ರಾಫ್ ಹಾಕಿ ನೋಡಿಲ್ಲ ಯಾವ ತರ ಬರುತ್ತೆ. ನಾನು ಒಂದು ರ್ಯಾಂಡಮ್ ಆಗಿ ಗ್ರಾಫ್ ಹಾಕ್ತೀನಿ ಇಲ್ಲಿ. ಓಕೆ, ಎಕ್ಸಾಕ್ಟ್ ಗ್ರಾಫ್ ಏನ್ ಬರುತ್ತೆ ನನ್ಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಡ್ರಾನ್ ಇಟ್. ಓಕೆ, ಐ ಜಸ್ಟ್ ಟೇಕ್ ದಿಸ್ ರ್ಯಾಂಡಮ್, ಹೌದಾ? ಏನು ಸಪೋಸ್ ಈ ತರ ಗ್ರಾಫ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಎಲ್ಲಾ ಇನ್ಫೈನೈಟ್ ವ್ಯಾಲ್ಯೂಸ್ಗೂ ಎಕ್ಸಿಸ್ಟ್ ಆಗ್ತಾ ಇದೆ. ಬಟ್ ಅಟ್ ಒನ್ ಪಾಯಿಂಟ್, ಯಾವ್ದದು ಪಾಯಿಂಟ್? 1, ಎಕ್ಸ್ ಈಕ್ವಲ್ಸ್ ಟು 1, ನಿಮ್ಗೆ ಗ್ರಾಫ್ ಸಿಗ್ತಾ ಇಲ್ಲ. ನಿಮ್ದು ಗ್ರಾಫ್ ಬ್ರೇಕ್ ಆಯ್ತು. ಯಾವ ತರ ಬ್ರೇಕ್ ಆಯ್ತು? ಎಫ್ ಆಫ್ ಎಕ್ಸ್ ವ್ಯಾಲ್ಯೂನೇ ನಮ್ಗೆ ಗೊತ್ತಿಲ್ಲ. ಸೊ ಇವಾಗ ನಾವು ಎಫ್ ಆಫ್ ಎಕ್ಸ್ ಎಕ್ಸಿಸ್ಟೇ ಆಗಲ್ಲ ಅಂತ ಹೇಳಕ್ಕಾಗುತ್ತಾ? ನೋ. ಫಾರ್ ಅದರ್ ಇನ್ಫೈನೈಟ್ ವ್ಯಾಲ್ಯೂಸ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್, ಕರೆಕ್ಟ್? ಸೊ ಲಿಟಲ್ ಬಿಟ್ ವಾಟ್ ವಿ ಕ್ಯಾನ್ ಡೂ. ಓಕೆ, ಸೊ ಇವಾಗ ನಾವು ಏನ್ ಮಾಡ್ತೀವಿ? ಲಿಮಿಟ್ ಅನ್ನೋ ವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ವಾಟ್ ಇಸ್ ಲಿಮಿಟ್? ರಿಸ್ಟ್ರಿಕ್ಷನ್. ಓಕೆ, ಸೊ ರಿಸ್ಟ್ರಿಕ್ಷನ್, ವಾಟ್ ರಿಸ್ಟ್ರಿಕ್ಷನ್ ವಿ ಟೇಕ್? You start approaching 1 either from left hand side or from right hand side, ಸರಿನಾ? ಓಕೆ, ಸೊ ನಾನು ಇಲ್ಲಿ x equals to 1 ತಗೋ ಬದಲು ನಾನು ಏನ್ ಮಾಡ್ತೀನಿ?
x ಈಕ್ವಲ್ಸ್ ಟು 0.999 ಈ ತರ ಏನೋ ತಗೊಂತೀನಿ, ಸರಿನಾ? ನೀವು ಸ್ಕೂಲಲ್ಲಿ ಓದಿರ್ತೀರಾ ರೌಂಡ್ ಆಫ್ ಅಂತ, ಹೌದಾ? ರೌಂಡ್ ಆಫ್ ಅಂತ ಒಂದು ಓದಿರ್ತೀರಾ. ಈ ತರ ನಿಮ್ಗೆ 0.9999 ಈ ತರ ಬಂದ್ರೆ ರೌಂಡ್ ಆಫ್ ಮಾಡಿ ಏನ್ ಬರೀತೀರಾ? 1 ಅಂತ ಬರೀತೀರಾ, ಹೌದಾ? ಸೊ 0.99, 0.999, 0.99999 ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1. ಆದ್ರೆ ಇಸ್ ಇಟ್ 1? ನೋ, ಅದು 1 ಅಲ್ಲ. 0.9 ಅನ್ನೋದು ಸ್ವಂತ ಒಂದ್ ವ್ಯಾಲ್ಯೂನೇ, 1 ಅನ್ನೋದು ಒಂದ್ ಸ್ವಂತ ವ್ಯಾಲ್ಯೂನೇ, ಬಟ್ 0.999 ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1, ಹೌದಾ? ಈಗ ನಾನ್ ನಿಮ್ಗೆ ಒಂದು ಹೇಳ್ತೀನಿ, ಐ ವಿಲ್ ನಾಟ್ ಕ್ಯಾಲ್ಕುಲೇಟ್ ದಿಸ್. ಎಕ್ಸ್ ಈಕ್ವಲ್ಸ್ ಟು 0.99 ನಾನು ಹಾಕಿದ್ರೆ ಇಲ್ಲಿ, ಓಕೆ, ಡಿವೈಡೆಡ್ ಬೈ 0.999 ಹೋಲ್ ಸ್ಕ್ವೇರ್ ಮೈನಸ್ 1. ಇದು ನಿಮ್ಗೆ 0/0 ಬರಲ್ಲ, ಏನೋ ಒಂದು ಡೆಫಿನೆಟ್ ವ್ಯಾಲ್ಯೂ ಬರುತ್ತೆ. ಯು ಕ್ಯಾನ್ ಚೆಕ್ ವಿತ್ ದ ಕ್ಯಾಲ್ಕುಲೇಟರ್, ಓಕೆ? ಸೊ ನಾನು ಏನ್ ಮಾಡಿದೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ 1, I took a value which is almost 1. Okay, ನೀವು ಎಷ್ಟು 9 ಹಾಕೊಂತೀರಾ ಹಾಕೋರಿ, ಯಾಕೆ? ಇನ್ಫೈನೈಟ್. ಬಿಟ್ವೀನ್ 0 and 1 how many real numbers are there? Infinite real numbers are there, ಹೌದಾ? Between 0.9 to 1 how many real numbers are there? Infinite. Similarly, ಇದು ಯಾವ್ದು ಸೈಡು? ಲೆಫ್ಟ್ ಹ್ಯಾಂಡ್ ಸೈಡ್. ಅದೇ ತರ ನಾನು ರೈಟ್ ಹ್ಯಾಂಡ್ ಸೈಡ್ ಒಂದು ವ್ಯಾಲ್ಯೂ ನಿಯರ್ ಟು 0 ತಗೊಂತೀನಿ, ಸಾರಿ 1 ತಗೊಂತೀನಿ, ಲೈಕ್ ದಿಸ್, ಹೌದಾ? Yes, fine. Now you can see that what is the value I have taken? 1.001 anything. ಮತ್ತೆ ಇದನ್ನ ರೌಂಡ್ ಆಫ್ ಮಾಡಿ ಬರೆದ್ರೆ ನೀವು ಏನ್ ಬರೀತೀರಾ? 1 ಅಂತಾನೆ ಬರೀತಾರ, ಹೌದಾ? ಸೊ ಇಟ್ ಇಸ್ ಆಲ್ಮೋಸ್ಟ್ 1, ಬಟ್ ಇಟ್ ಇಸ್ ನಾಟ್ 1. ಇಟ್ ಇಸ್ ನಾಟ್ 1, ಹೌದಾ? 1.001 ಅನ್ನೋದು ಒಂದ್ ಸ್ವಂತ ನಂಬರೇ, ಬಟ್ ಇಟ್ ಇಸ್ ಆಲ್ಮೋಸ್ಟ್ 1. ಓಕೆ, ಸೊ ಇಫ್ ಯು put this in your function, ಏನಿದೆ ಫಂಕ್ಷನ್ x minus 1 divided by x square minus 1, ಏನೋ ಒಂದು ಡೆಫಿನೆಟ್ ವ್ಯಾಲ್ಯೂ ಬರುತ್ತೆ. ಪ್ಲೀಸ್ ಕ್ಯಾಲ್ಕುಲೇಟರ್ ಇಂದ ಚೆಕ್ ಮಾಡಿ. ಇಲ್ಲಿ ನಿಮ್ಗೆ 0/0 ಸಿಗಲ್ಲ, 0/0 ಸಿಗಲ್ಲ, ಏನೋ ಒಂದು ವ್ಯಾಲ್ಯೂ ಸಿಗ್ತಾ ಇದೆ, ಸರಿನಾ? ನಾನು ಈ ತರ ಎಷ್ಟು ಸಲ ಇದನ್ನ ರಿಪೀಟ್ ಮಾಡ್ಬೋದು? ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್. ನನ್ಗೆ ಇಲ್ಲಿ ನಾನು ಎಷ್ಟು 0 ಬೇಕೋ ಅಷ್ಟು 0 ಹಾಕೋಬಹುದು, ಹೌದಾ? ಈ ತರ ನಾನು ಹಾಕೋಬಹುದು. ಏನಾಗ್ತಾ ಇದೆ ಇಲ್ಲಿ, ನಾನು 1 ಹತ್ರ ಬರ್ತಾ ಇದ್ದೀನಿ, ಆದ್ರೆ 1 ರೀಚ್ ಆಗ್ತಾ ಇಲ್ಲ. 1 ರೀಚ್ ಆದ್ರೆ ಏನಾಗುತ್ತೆ? 0/0ನೇ ಬರ್ತಾ ಇದೆ. ಇಫ್ ಐ ರೀಚ್ 1 ಇಟ್ ಇಸ್ 0/0. ಬಟ್ ನಾನ್ ಏನ್ ಮಾಡ್ತೇನೆ, 0 ಹತ್ರ ಬರ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನು ರೈಟ್ ಹ್ಯಾಂಡ್ ಸೈಡ್ ಇಂದಾನು. ಓಕೆ, ಸೇ ಇಫ್ ಯು ಟೇಕ್ ಒನ್ ಮೋರ್ ಎಕ್ಸಾಂಪಲ್ like this. If I write this, okay, x minus 2 divided by x square minus 4. ಈ ಫಂಕ್ಷನ್ ಎಲ್ಲಿ ಡಿಫೈನ್ ಆಗಲ್ಲ ಹೇಳಿ? ಯಾವ ವ್ಯಾಲ್ಯೂಗೆ? x equals to 2 ಗೆ, ಹೌದಾ? ಇಫ್ ಯು ಟೇಕ್ x equals to 2, ನ್ಯೂಮರೇಟರ್ ಇಸ್ 0, ಡಿನಾಮಿನೇಟರ್ ಇಸ್ ಆಲ್ಸೋ 0. ಅವಾಗ ಇಲ್ಲಿ ಎಲ್ಲಿ ಬ್ರೇಕ್ ಆಯ್ತು ನಿಮ್ದು ಫಂಕ್ಷನ್? ಇಲ್ಲಿ ಬ್ರೇಕ್ ಆಯ್ತು 2 ಗೆ. ಅವಾಗ ಏನ್ ಮಾಡ್ತೀರಾ? ಸ್ಟಾರ್ಟ್ ಟೇಕಿಂಗ್ ಅ ವ್ಯಾಲ್ಯೂ ವಿಚ್ ಇಸ್ ವೆರಿ ನಿಯರ್ ಟು 2. ಯಾವ ತಗೋಬಹುದು? ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದ 1.99, 999, 999 ಸೋ ಆನ್. ರೈಟ್ ಹ್ಯಾಂಡ್ ಸೈಡ್ ಇಂದ ಏನ್ ತಗೋಬಹುದು? 2.01 ಅಥವಾ 001 ಅಥವಾ 001, ಲೈಕ್ ದಿಸ್. ಓಕೆ, ಸೊ ನಾವ್ ಏನ್ ಮಾಡ್ತಾ ಇದೀವಿ? ಅಂಡರ್ಸ್ಟ್ಯಾಂಡ್, ನಾನೇನೋ ಒಂದು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀನಿ, ಲಿಮಿಟ್ ಹಾಕ್ತಾ ಇದ್ದೀನಿ. ಏನು? ನನ್ಗೆ ಯಾವ ಪಾಯಿಂಟ್ಗೆ ಇಂಡಿಟರ್ಮಿನೇಟ್ ಬರ್ತಾ ಇದೆ ಆ ಪಾಯಿಂಟ್ ಬಿಟ್ಟು ಆ ಪಾಯಿಂಟ್ ಹತ್ರ ಬರ್ತಾ ಇದ್ದೀನಿ. ಯಾವ ಕಡೆಯಿಂದ? 2, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನು ರೈಟ್ ಹ್ಯಾಂಡ್ ಸೈಡ್ ಇಂದಾನು. ಓಕೆ, ಏನ್ ಮಾಡ್ದಂಗಾಯ್ತು ಈ ತರ ಮಾಡಿ? ಯಾಕೆ ಮಾಡ್ತಾ ಇದೀವಿ? ಏನ್ ಮಾಡ್ದಂಗಾಯ್ತು? ದಟ್ ಇಸ್ ದ ಕ್ವಶನ್. ಓಕೆ ಫೈನ್, ನಾವು ಇನ್ಫೈನೈಟ್ ವ್ಯಾಲ್ಯೂಸ್ ತಗೊಂಡು ಅದ್ ಹತ್ರ ಬರ್ತಾ ಇದೀವಿ, ಏನ್ ಮಾಡ್ದಂಗಾಯ್ತು? ಸರಿನಾ? ಸೊ ಐ ಜಸ್ಟ್ ಕ್ಲಿಯರ್ ಔಟ್ ದಿಸ್. Yes, I'll come back to the Zoom meeting of your question once again. I'll just finish this limit concept. Okay? Yes. ಇಲ್ಲಿವರೆಗೂ I hope everyone is clear. ಏನು ಫಂಕ್ಷನ್ ಇರುತ್ತೆ? ಫಂಕ್ಷನ್ ಯಾವಾಗ್ಲೂ ಒಂದ್ ಸೆಟ್ ಇಂದ ಒಂದ್ ಸೆಟ್ ಡಿಫೈನ್ ಆಗಿರುತ್ತೆ. ಯಾವ ಸೆಟ್ ಇಂದ ಡಿಫೈನ್ ಆಗಿರುತ್ತೆ? ಡೊಮೇನ್. ಪ್ರತಿ ವ್ಯಾಲ್ಯೂಗೂ f of x ಡಿಫೈನ್ ಆಗಿರ್ಲೇಬೇಕು, ಸರಿನಾ? ಒಂದೊಂದ್ಸಲ ಆಗಿರಲ್ಲ. ಯಾವ್ದು ಭಾಗ? ಇದೊಂದು ಎಕ್ಸಾಂಪಲ್ ಬರ್ದೆ, ಇಲ್ಲಿ ಬರ್ದೆ. ಸಪೋಸ್ ಇದು ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ ಇದೆ, ಎಲ್ಲಾ ಕಡೆ ಆಲ್ ಇನ್ಫೈನೈಟ್ ವ್ಯಾಲ್ಯೂಸ್ ಇಟ್ ಇಸ್ ಡಿಫೈನ್, ಆದ್ರೆ ಒಂದೇ ವ್ಯಾಲ್ಯೂ ಡಿಫೈನ್ ಆಗಿಲ್ಲ. ಸೊ ಆ ವ್ಯಾಲ್ಯೂ ಗ್ರಾಫ್ ಹಾಕಿದಾಗ ನಿಮ್ ಗ್ರಾಫ್ ನಲ್ಲಿ ಬ್ರೇಕ್ ಆಗ್ತಾ ಇದೆ, ಒಂದು ಓಪನ್ ಹೋಲ್ ಕಾಣಿಸ್ತಾ ಇದೆ. ಓಕೆ, ಯು ಕ್ಯಾನ್ ಸಿ ದ ಓಪನ್ ಹೋಲ್.
ಸೊ ಅದಕ್ಕೆ ಸ್ವಲ್ಪ ಏನಾದ್ರೂ ಟ್ರೈ ಮಾಡ್ತಾ ಇದೀವಿ ಟು ಮೇಕ್ ಇಟ್ ಎಕ್ಸಿಸ್ಟ್, ಟು ಮೇಕ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ದಟ್ ಪಾಯಿಂಟ್. ದಟ್ ಪಾಯಿಂಟ್ ಅಂದ್ರೆ ಅದು ಆ ರಿಯಲ್ ನಂಬರ್. ಇಲ್ಲಿ ಪಾಯಿಂಟ್ ಯಾವುದು? 1 is your ಪಾಯಿಂಟ್. ಇಲ್ಲಿ ಈ ಫಂಕ್ಷನ್ ಗೆ ವಿಚ್ ಪಾಯಿಂಟ್? 2 is your ಪಾಯಿಂಟ್. ಓಕೆ, ಸರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಬಂದ್ವಿ, ರೈಟ್ ಹ್ಯಾಂಡ್ ಸೈಡ್ ಇಂದ ಬಂದ್ವಿ, ಎಲ್ಲ ವ್ಯಾಲ್ಯೂ ಹಾಕಿದ್ವಿ, ಏನ್ ಮಾಡ್ದಂಗ ಆಯ್ತು. ಐ ಜಸ್ಟ್ ಕ್ಲಿಯರ್ ಔಟ್ ದಿಸ್. ಓಕೆ, so suppose for some value, suppose this is some random graph and suppose this was the point of breakage. Okay, ಈಗ ನಾನು ಏನ್ ಹೇಳಿದೆ, say here it is 1, okay, say 1.1. ಇದ್ರ ಮಧ್ಯದಲ್ಲಿ how many real numbers are there? Infinite. Here how many real numbers are there? Infinite. ಹೌದಾ? and for all these ಈ 1 ಅನ್ನೋದು ಬಿಟ್ಟು ಯಾವ ಫಂಕ್ಷನ್ಗೆ? ಈ ಫಂಕ್ಷನ್ಗೆ. ಎಕ್ಸಾಂಪಲ್, ಓಕೆ, ಎಕ್ಸಾಂಪಲ್ ಈ ಫಂಕ್ಷನ್ಗೆ 1 ಅನ್ನೋದು ಬಿಟ್ಟು ಬಾಕಿ ಎಲ್ಲಾ ಕಡೆ ಡಿಫೈನ್ ಆಗಿರುತ್ತೆ. ನೀವು ಕುಂತು ಕ್ಯಾಲ್ಕುಲೇಟರ್ ತಗೊಂಡು ಒಂದ್ ಯಾವ್ದಾದ್ರು ಒಂದ್ 4, 5, 10 ವ್ಯಾಲ್ಯೂ ಹಾಕಿ ನೋಡಿ. ಓಕೆ, ಆಗಿರುತ್ತೆ. ಸೊ ಏನಾಗ್ತಾ ಇದೆ, ಇಲ್ಲಿ ಡಿಫೈನ್ ಇದೆಯಾ, ಇಲ್ಲಿ ಡಿಫೈನ್ ಇದೆ, ಇಲ್ಲಿ ಡಿಫೈನ್ ಇದೆ. ಎವ್ರಿವೇರ್ ಇಟ್ ಇಸ್ ಡಿಫೈನ್ ಲೈಕ್ ದಿಸ್. ಸ್ಟ್ರಿಪ್ಸ್ ಕಾಣ್ತಾ ಇದಾವ, ನಾನು ಇಲ್ಲಿ ಸ್ಟ್ರಿಪ್ಸ್ ಹಾಕ್ತಾ ಇದ್ದೀನಿ. ಸ್ಟ್ರಿಪ್ಸ್ ಕಾಣ್ತಾ ಇದಾವ. everywhere it is defined. Okay, so what happens here is, ಈಗ ನೀವು ಇಲ್ಲಿ 0.9 minus 1 divided by 0.9 whole square minus 1 ಹಾಕಿದ್ರೆ somewhere it will come near to, 1 second, somewhere will it come near to 2? Just check. Okay. Yes, okay, so whatever this value you get when you substitute 0.9, and if I take 1.001 square minus 1 divided by 1.001 minus 1, okay, this and this value will be almost equal. Same barutte. Just 1 second. Okay, so this is near to 0.5, this is near to 0.5. You can just check the values. Okay, so almost near to 0.5 ಬರುತ್ತೆ. ಇದು ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದನು 0.5 ಬರ್ತಾ ಇದೆ, ರೈಟ್ ಹ್ಯಾಂಡ್ ಸೈಡ್ ಇಂದನು ಆಲ್ಮೋಸ್ಟ್ ನಿಯರ್ ಟು 0.5. ಪ್ಲೀಸ್ ಜಸ್ಟ್ ಚೆಕ್. ಓಕೆ, ಸೊ ಏನಾಗ್ತಾ ಇದೆ, ಈ ಎರಡು ಕಡೆಯಿಂದ ಬಂದು ಒಂದೇ ಪಾಯಿಂಟ್ ಎಫ್ ಆಫ್ ಎಕ್ಸ್ ಗೆ ಅವು ಮೀಟ್ ಆಗ್ತಾ ಇದಾವೆ. ಸರಿನಾ? ಒಂದೇ ಪಾಯಿಂಟ್ ಹತ್ರ ದೇ ಆರ್ ಕಮಿಂಗ್ ಅಂಡ್ ಮೀಟಿಂಗ್ ವಿತ್ ಈಚ್ ಅದರ್. ಆದ್ರೆ ಯಾವಾಗ್ಲೂ ಓಪನ್ ಹೋಲ್ ಎಲ್ಲಿ ಇದ್ದೇ ಇರುತ್ತೆ, ಆ 1 ಗೆ ಆ ಓಪನ್ ಹೋಲ್ ಅಂತೂ ಇದ್ದೇ ಇರುತ್ತೆ. ಬಟ್ ವಾಟ್ ಹ್ಯಾಪನ್ಸ್, ಈ ಏನ್ ಗ್ರಾಫ್ ಇದೆ ಇದನ್ನ ಇಫ್ ಯು ಝೂಮ್, ಹೌ ಮೆನಿ ಆರ್ ದೇರ್? ಇನ್ಫೈನೈಟ್ ವ್ಯಾಲ್ಯೂಸ್ ಆರ್ ದೇರ್. ನೀವು ಎಷ್ಟು ಝೂಮ್ ಮಾಡ್ತೀರಾ ಆ 1 ಗೆ ಓಪನ್ ಹೋಲ್ ಇದ್ದೇ ಇರುತ್ತೆ. ಬಟ್ ವೆನ್ ಯು ಝೂಮ್ ಔಟ್ ಅಲ್ಲಿ ಎಷ್ಟು ಇನ್ಫೈನೈಟ್ ಪಾಯಿಂಟ್ಸ್ ಇರುತ್ತೆ, ಅಂಡ್ ಆಲ್ ದೋಸ್ ಇನ್ಫೈನೈಟ್ ಪಾಯಿಂಟ್ಸ್ ಆರ್ ಕಮಿಂಗ್ ಟು 1 ವ್ಯಾಲ್ಯೂ 0.5 ಅಂದ್ರೆ ಆ ಓಪನ್ ಹೋಲ್ ನಿಮ್ಗೆ ಆಲ್ಮೋಸ್ಟ್ ಫಿಲ್ ಆದಂಗೆ ಕಾಣುತ್ತೆ. ಯಾಕೆ? because of these infinite values on left hand side and because of these infinite values on right hand side, there will be so many points a open hole nimge almost kansade illa. But when you zoom, it will be there, but
because of those infinite values, it is like almost it is filled. When it is almost filled, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದನೂ ಒಂದೇ ಆನ್ಸರ್ ಸಿಗ್ಬೇಕು, ರೈಟ್ ಹ್ಯಾಂಡ್ ಸೈಡ್ ಇಂದನೂ ಒಂದೇ ಆನ್ಸರ್ ಸಿಗ್ಬೇಕು. when they come and meet at that point some f of x, it almost looks like it is filled, and that value is called as its limit value. Okay, that value is called as its limit value. For example, as x tends to 1, ನಾನೇನು ಇಲ್ಲಿ ಮಿಸ್ಟೇಕ್ ಮಾಡಿದೀನಿ ವ್ಯಾಲ್ಯೂ ಹಾಕಕ್ಕೆ, ಜಸ್ಟ್ ಚೆಕ್ ಮಾಡಿ. You have solved this. Okay, x square minus 1 you can write as x minus 1 divided by x plus 1. This and this gets cancelled, correct? Okay, it is correct only. So 1 by x plus 1 ulito as limit x tends to 1. So now you put 1 plus 1, which is 1 by 2. 1 by 2 is nothing but 0.5. Yes, correct. I had got the answer correct, 0.5. Yes. So ಈಗ ನೀವು ನೋಡ್ಬೋದು, ಈ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಇಸ್ 0.5. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದನೂ ಬಂದ್ರು, ರೈಟ್ ಹ್ಯಾಂಡ್ ಸೈಡ್ ಇಂದ ಬಂದ್ರು 0.5 ಬಂದು ರೀಚ್ ಆಗಬೇಕು. when they come and meet at one point, we say limit exist. And what is the limit value? 0.5 ಅಥವಾ 1 by 2. This is the meaning of limit. Okay, how this is going to help us in continuous function? Okay, ಏನು continuous ಅಂದ್ರೆ, as the name itself says, continuity, continuous ಆಗಿರ್ಬೇಕು. ಹೌದಾ, ಅಂದ್ರೆ ಏನು ಬ್ರೇಕೇಜ್ ಇರಬಾರ್ದು. Fine. So you call a function a continuous function if you can draw its graph without lifting your pen. Okay, so ಈಗ sin x ಇದೆ, ಈಗ ನೋಡ್ಬೋದು, without lifting my pen I can draw the graph of sin x. Yes or no? ಆರಾಮಾಗಿ. Similarly cos x, tan x, polynomial functions, some rational functions, without lifting your pen graph ಬರೆಯೋದಕ್ಕೆ ಬಂದ್ರೆ we call such function as continuity function. Okay, ಏನಾಗುತ್ತೆ, if there is some break, then it is not a continuous function. ಹೌದಾ, ನೀವು discontinuous functions ಓದಿದೀರಾ? signum function ಓದಿದೀರಲ್ವಾ? this is plus 1 minus 1. This is the graph of signum function. ಹೌದಾ, ನೋಡ್ಬೋದಾ? ಇಲ್ಲಿ ಇದಕ್ಕೆ ಕಂಟಿನ್ಯೂಟಿ ಅನ್ನೋದೇ ಇಲ್ಲ. greatest integer function ಓದಿದೀರಾ? It is also called step function. Okay, so you can see that greatest integer function graph ಹೀಗಿರುತ್ತೆ. It is again not a continuous function. Correct? ಯಾಕೆ? There are breakages. Clearly you can see that you cannot draw the graph without lifting your pen. ನೀವು ನಿಮ್ ಪೆನ್ ಲಿಫ್ಟ್ ಮಾಡ್ಲೇಬೇಕು. ಹೌದಾ? So ಏನು, what differentiability we are going to study? For that, it is mandatory for a function to be continuous. Okay, differentiability ಅಲ್ಲಿ ಹೇಳ್ತೀನಿ ಡೀಟೇಲ್ ಆಗಿ, ಆದ್ರೂ ಸ್ವಲ್ಪ ಜಸ್ಟ್ ಗ್ಲಾನ್ಸ್ ಹೇಳ್ಬಿಡ್ತೀನಿ. ಏನು ಡಿಫರೆನ್ಷಿಯಬಿಲಿಟಿ ಅಂದ್ರೆ, ಡಿಫ್ರೆನ್ಸಿಯೇಷನ್ ಏನ್ ಹೇಳ್ದೆ, ಪ್ರೊಸೆಸ್ ಆಫ್ ಫೈಂಡಿಂಗ್ ಡೆರಿವೇಟಿವ್. ಹೌದಾ, ಓದಿದೀರಾ ಫಸ್ಟ್ PUC ಅಲ್ಲಿ. ವಾಟ್ ಇಸ್ ಡೆರಿವೇಟಿವ್? nothing but slope of tangent. Correct? It is nothing but slope of a tangent. You can draw the slope only for continuous functions. ನೆನ್ಪಿಟ್ಕೊಳ್ಳಿ. Is it a continuous function? What I have drawn here? Yes. Can I draw slope at any point? Yes. At any point I can draw the slope. ಅದೇ ಈ ತರ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಇದ್ರೆ ಇದಕ್ಕೆ ಸ್ಲೋಪ್ ಬರೆಯಕ್ ಆಗುತ್ತಾ? ಇಲ್ಲ. ಹೌದಾ, ಸ್ಲೋಪ್ ಅಂದ್ರೇನೆ ಡೆರಿವೇಟಿವ್, ಸ್ಲೋಪ್ ಆಫ್ ಅ ಟ್ಯಾಂಜೆಂಟ್ ಅಂದ್ರೇನೆ ಡೆರಿವೇಟಿವ್ ಅಂದ್ರೇನೆ ಡಿಫ್ರೆನ್ಸಿಯೇಷನ್. ಸೊ if you want to study differentiation, the function has to be continuous. I hope this much is clear. Okay, any doubts still here? Yes, any doubts? Is, as I was saying, you can draw not slope, sorry, tangent. You can draw tangent, not slope. You can
ಟ್ಯಾಂಜೆಂಟ್ ಟು ಓನ್ಲಿ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಅದಕ್ಕೆ ಡೆರಿವೇಟಿವ್ ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಎನಿ ಡೌಟ್? ಶಾಲ್ ವಿ ಪ್ರೊಸೀಡ್? ಓಕೆ, ಎಸ್. ಓಕೆ, ಶಾಲ್ ವಿ ಪ್ರೊಸೀಡ್? ಫೈನ್. ನೆಕ್ಸ್ಟ್ ನಮ್ಗೆ ಏನ್ ಗೊತ್ತಾಯ್ತು, ಮುಂದೆ ನಮ್ಗೆ ಡಿಫ್ರೆನ್ಶಿಯಬಿಲಿಟಿ ಕಲಿಬೇಕಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಆಗಿರ್ಬೇಕು. ಯಾಕೆ? ಕಂಟಿನ್ಯೂಸ್ ಫಂಕ್ಷನ್ಸ್ ಗೆ ಮಾತ್ರ ನಮ್ಗೆ ಟ್ಯಾಂಜೆಂಟ್ ಡ್ರಾ ಮಾಡಕ್ಕೆ ಸಾಧ್ಯ. ಇಟ್ ಇಸ್ ಪಾಸಿಬಲ್ ಫಾರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಓನ್ಲಿ. ಸರಿನಾ? ಓಕೆ, ಬಟ್ ವಿ ಆರ್ ಡೀಲಿಂಗ್ ವಿತ್ ಫಂಕ್ಷನ್ಸ್. ಎಸ್, ವಿ ಆರ್ ಡೀಲಿಂಗ್ ವಿತ್ ಫಂಕ್ಷನ್ಸ್. ನಾ ಇಫ್ ವಿ ಆರ್ ಡೀಲಿಂಗ್ ವಿತ್ ಫಂಕ್ಷನ್ಸ್, there can be the chances that ನಿಮ್ಗೆ indeterminate form ಬರ್ಬೋದು. ಹೌದಾ? You might get the indeterminate forms. Like I just ಅವಾಗಲೇ ಒಂದು algebraic function ತೋರಿಸಿದ್ನಲ್ಲ, I showed you one algebraic function ಅಂದ್ರೆ polynomial function, sorry, polynomial function. ಅದೇ ತರ ಟ್ರಿಗ್ನೋಮೆಟ್ರಿಯಲ್ಲಿ ಸುಮಾರು ಫಂಕ್ಷನ್ಸ್ ನಿಮಗೆ 0/0 ಬರ್ಬೋದು, ಇನ್ಫಿನಿಟಿ ಇಂಟು ಇನ್ಫಿನಿಟಿ, ಇನ್ಫಿನಿಟಿ ಬೈ ಇನ್ಫಿನಿಟಿ, ಈ ತರ ನಿಮ್ಗೆ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಬರ್ಬೋದು. ಆವಾಗ ಏನ್ ಮಾಡ್ಬೇಕು? ದೇರ್ ಆರ್ ಟೂ ಪಾಸಿಬಿಲಿಟೀಸ್. ಒಂದು, ಅದನ್ನ ಕಂಟಿನ್ಯೂಸ್ ಮಾಡಕ್ಕೆ ಟ್ರೈ ಮಾಡೋಣ, ಆದ್ರೂ ಕೂಡ ಕಂಟಿನ್ಯೂಸ್ ಆಗಲಿಲ್ಲ ಅಂದ್ರೆ ಇಟ್ ಇಸ್ ಅ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಓಕೆ, ವೆನ್ ಡು ಯು ಸೇ ದಟ್ ಅ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಅ ಪಾಯಿಂಟ್? ಓಕೆ, ಈ ತರ ನನ್ ಗ್ರಾಫ್ ಇದೆ, ಈ ಪಾಯಿಂಟ್ ಗೆ ಸಪೋಸ್ ಎಕ್ಸ್ ಈಕ್ವಲ್ಸ್ ಟು ಎ. at one point it is discontinuous. ಓಕೆ, ಯಾವಾಗ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ? ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದಾನು ಲಿಮಿಟ್ ತಗೋಬೇಕು. as x approaches a from left hand side, ಇದಕ್ಕೆ LHL ಅಂತ ಕರಿತೀವಿ. LHL ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ಆಮೇಲೆ x approaches a, ರೈಟ್ ಹ್ಯಾಂಡ್ ಇಂದಾನು ವ್ಯಾಲ್ಯೂ ತಗೋಬೇಕು, ಸ್ಟ್ಯಾಂಡ್ಸ್ ಫಾರ್ ರೈಟ್ ಹ್ಯಾಂಡ್ ಲಿಮಿಟ್. ಇವ್ ಎರಡು ಬಂದು ನನ್ಗೆ ಆವಾಗ್ಲೇ ಹೇಗೆ 0.5 ಅಂತ ಆನ್ಸರ್ ಬಂತು. 0.999 ಹಾಕಿದಾಗೂ ಆಲ್ಮೋಸ್ಟ್ 0.5 ಆನ್ಸರ್ ಬಂತು. 1.001 ಅಂತ ಹಾಕಿದಾಗೂ 0.5 ಬಂತು. ಅದೇ ತರ ಇಲ್ಲಿ ಎ ಏನೋ ಒಂದು ಎಕ್ಸ್ ಅಪ್ರೋಚಸ್ ಎ ಹಾಕಿದಾಗ LHL ಮತ್ತೆ RHL ವ್ಯಾಲ್ಯೂ ಸೇಮ್ ಬರ್ಬೇಕು. ಓಕೆ, ಸೇಮ್ ಬರ್ಬೇಕು. ಏನೋ ಒಂದು ಎಫ್ ಆಫ್ ಎ ಅಂತ ಬಂತಂತ ಅನ್ಕೊಳ್ಳಿ, ಈ ಕಡೆನು ಎಫ್ ಆಫ್ ಎ ನೇ ಬರ್ಬೇಕು. ಸೇಮ್ ಬಂದ್ರೆ ಅದ್ರ ಅರ್ಥ ವಿ ಆರ್ ಆಲ್ಮೋಸ್ಟ್ ಏಬಲ್ ಟು ಫಿಲ್ ಇಟ್. ಎರಡೂ ಒಂದೇ ಕಡೆ ಬಂದ್ ಜಾಯಿನ್ ಆದಾಗ ಅದು ಹೋಲ್ ಎಷ್ಟು ಚಿಕ್ಕದಾಗಿರುತ್ತಂದ್ರೆ ನಿಮಗೆ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ. ವಿ ಸೇ ದಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್? ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಒಂದ್ ವೇಳೆ ಈಕ್ವಲ್ ಬರ್ಲಿಲ್ಲ ಅಂದ್ರೆ ಬಿಟ್ಟು ಬಿಡಿ, ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ವಿ ಕಾಂಟ್ ಡೂ ಎನಿಥಿಂಗ್. ಓಕೆ, ವಿ ಕಾಂಟ್ ಡೂ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನೀವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗೆ ವ್ಯಾಲ್ಯೂಸ್ ಹಾಕಿ ನೋಡ್ಬೋದು. ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಡೆಫಿನೇಷನ್ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಒಂದ್ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಲೆಫ್ಟ್ ಹ್ಯಾಂಡ್ ಇಂಟಿಜರ್ ವ್ಯಾಲ್ಯೂ ಹಾಕಿ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಇಲ್ಲಿಂದ ಇಲ್ಲಿ ಈ ಸ್ಟೆಪ್ ಗೆ ಈಕ್ವಲ್ ಬರಲ್ಲ. ಓಕೆ, ಸೊ ಈಕ್ವಲ್ ಬಂದ್ರೆ ವಿ ಕಾಲ್ ಇಟ್ ಕಂಟಿನ್ಯೂಸ್. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಆಕ್ಚುಲಿ ರಿಮೂವೇಬಲ್ ಡಿಸ್ಕಂಟಿನ್ಯೂಟಿ. ಅಂದ್ರೆ ಅದನ್ನ ರಿಮೂವ್ ಮಾಡಕ್ ಸಾಧ್ಯ ಇದೆ. ಇಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಇಟ್ ಇಸ್ ನಾಟ್ ಕಂಟಿನ್ಯೂಸ್. ಓಕೆ, ಸೊ ಒನ್ ಬೈ ಒನ್ ವಿಲ್ ಸಿ ದ ಡೆಫಿನೇಷನ್. ಎಸ್, ಏನ್ ಹೇಳುತ್ತೆ? ಕಂಟಿನ್ಯೂಟಿ ಅಟ್ ಒನ್ ಪಾಯಿಂಟ್, ದೇರ್ ಇಸ್ ಓನ್ಲಿ ಫಾರ್ ಒನ್ ಪಾಯಿಂಟ್. ಓಕೆ, ಏನ್ ಹೇಳುತ್ತೆ?
you can clearly see the graph. There is a continuous graph. ಎಲ್ಲೂ ಬ್ರೇಕ್ ಇಲ್ಲ, ಬರೀ ಒಂದು ಪಾಯಿಂಟ್ ಎ ಗೆ ಬ್ರೇಕ್ ಇದೆ. So here we see that the graph f of x has a hole at x equals to a. That is, f of a is undefined. Hence, for f of x to be defined at defined continuous, in ಡಿಫೈನ್ ಆಗಿರ್ಲೇಬೇಕು, ಎಫ್ ಆಫ್ ಎ ಡಿಫೈನ್ ಆಗಿರ್ಲೇಬೇಕು. ಅಂದ್ರೆ ನೀವು ಹೇಗೆ ಇಲ್ಲಿ 1 ಅಂತ ಹಾಕಿದಾಗ ಇಲ್ಲಿ ಏನ್ ಸಿಗುತ್ತೆ ನಿಮ್ಗೆ ಎಫ್ ಆಫ್ 1, 2 ಅಂತ ಹಾಕಿದಾಗ ಏನ್ ಸಿಗುತ್ತೆ ಎಫ್ ಆಫ್ 2. ಅದೇ ತರ ಎ ಅಂತ ಹಾಕಿದಾಗ ಎಫ್ ಆಫ್ ಎ ಸಿಗ್ಲೇಬೇಕು, ಫಸ್ಟ್ ಕಂಡೀಷನ್. ಓಕೆ, ಕಂಟಿನ್ಯೂಸ್ ಆಗಿರಕ್ಕೆ ಏನು ಎಫ್ ಆಫ್ ಎ ಸಿಗ್ಬೇಕು, ಫಸ್ಟ್ ಕಂಡೀಷನ್. ಸಿಗ್ಲಿಲ್ಲ ಅಂದ್ರೆ ಇಟ್ ಇಸ್ ಡಿಸ್ಕಂಟಿನ್ಯೂಸ್. ಓಕೆ, ನೆಕ್ಸ್ಟ್ ಕಂಡೀಷನ್ ಏನ್ ಹೇಳುತ್ತೆ? ಫಸ್ಟ್ ಕಂಡೀಷನ್ ಇಸ್ ವಾಟ್? ಎಫ್ ಆಫ್ ಎ ಮಸ್ಟ್ ಬಿ ಡಿಫೈನ್ಡ್ if y equals to f of x is a function at x equals to a, f of a must be defined. Next condition, graph ನೋಡಬಹುದು ನೀವು ಇಲ್ಲಿ ಯಾವ ತರ ಇದೆ ಗ್ರಾಫ್. ಡಿಸ್ಕಂಟಿನ್ಯೂಸ್ ಇದೆ, ಪಾಯಿಂಟ್ ಬೇರೆ ಬೇರೆ ಕಡೆ ಇದಾವೆ, ಹೌದಾ? ಏನೇ ಬೇರೆ ಕಡೆ ಇದೆ, ಇಲ್ಲೂ ಬೇರೆ ಕಡೆ ಇದೆ, ಹೋಲ್ ಓಪನ್ ಹೋಲ್ ಬೇರೆ ಕಡೆ ಇದೆ. ಏನಿದೆ ಇಲ್ಲಿ? here the condition itself is insufficient because f of a is defined but there is a gap at f of a. Okay, so ಏನ್ ಹೇಳುತ್ತೆ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮಸ್ಟ್ ಎಕ್ಸಿಸ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮಸ್ಟ್ ಎಕ್ಸಿಸ್ಟ್ ಅಂದ್ರೆ, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಬಂದ್ರು ರೈಟ್ ಹ್ಯಾಂಡ್ ಸೈಡ್ ಇಂದ ಬಂದ್ರು ಕೂಡ ಎ ಒಂದೇ ಪಾಯಿಂಟ್ ಗೆ ಮೀಟ್ ಆಗ್ಬೇಕು. ಈಗ ನೋಡಿ, ಎ ಇಲ್ಲೂ ಇದೆ, ಎ ಇಲ್ಲೂ ಇದೆ, ಓಪನ್ ಹೋಲ್, ಕರೆಕ್ಟ್? ಇಲ್ಲಿ ಒಂದ್ ಪಾಯಿಂಟ್ ಡಿಫೈನ್ ಆಗ್ತಾ ಇದೆ, ಇಲ್ಲೊಂದ್ ಪಾಯಿಂಟ್ ಡಿಫೈನ್ ಆಗ್ತಾ ಇದೆ. ಇಟ್ ಇಸ್ ನಾಟ್ ಗಿವಿಂಗ್ ಯು ಎನಿ ಪ್ರಾಪರ್ ಮೀನಿಂಗ್ ಫಾರ್ ಕಂಟಿನ್ಯೂಸ್. So first condition, f of a must be defined. Second condition, limit of f of x must be defined. Limit andre eno? It is obviously left hand side indanu right hand side indanu ಒಂದೇ ವ್ಯಾಲ್ಯೂ ಸಿಗ್ಬೇಕು f of a. Okay, third condition, ಇಲ್ಲಿ third condition ಯಾವ ತರ ಇದೆ ನೋಡಿ. ಹೋಲ್ ಮುಚ್ತಾನೆ ಇಲ್ಲ, ಹೋಲ್ ಮುಚ್ಚಿರೋದು ಇಲ್ಲಿದೆ, ಆದ್ರೆ ಹೋಲ್ ಬೇರೆ ಕಡೆನೆ ಇದೆ, ಕ್ಲೋಸ್ಡ್ ಹೋಲ್ ಬೇರೆ ಕಡೆನೆ ಇದೆ. Even though above two conditions satisfy, still it is not continuous. Hence, for f of x to be continuous, limit of f of x must be equal to f of a. ಅಂದ್ರೆ ಇಲ್ಲಿ ಏನಿದೆ? ಇಲ್ಲಿ ಕ್ಲೋಸ್ ಹೋಲ್ ಇದೆ, ಬಟ್ ಇಟ್ ಇಸ್ ನಾಟ್ ಅಟ್ ಎ, ಹೌದಾ? ಎ ಇರೋದು ಇಲ್ಲಿ ನಿಮ್ದು, ಇಲ್ಲಿ ಇರೋದು ನಿಮ್ದು ಎಫ್ ಆಫ್ ಎ, ಆದ್ರೆ ಲಿಮಿಟ್ ವ್ಯಾಲ್ಯೂ ಎಲ್ಲಿದೆ? ಇಲ್ಲಿದೆ, ಏನೋ ಒಂದು ಬಿ ಅಂತ ಅನ್ಕೊಳ್ಳಿ. ಸೊ ಎಫ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಬಿ. ಎಸ್, ಲಿಮಿಟ್ ವ್ಯಾಲ್ಯೂ ಏನೋ ಇದೆ, f of e ಏನೇ ಬೇರೆ ಕಡೆ ಇದೆ. Say this is a1 a2. So what is your third condition? Third condition, ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕು. ಸೆಕೆಂಡ್ ಕಂಡೀಷನ್, ಲಿಮಿಟ್ ಎಕ್ಸಿಸ್ಟ್ ಆದ್ಮೇಲೆ ಲಿಮಿಟ್ f of a ಗೆ ಈಕ್ವಲ್ ಇರಬೇಕು. ದೀಸ್ ಆರ್ ಆಲ್ ದ ಕಂಡೀಷನ್ಸ್. ಓಕೆ, ಸೊ ಡೆಫಿನೇಷನ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಐ ವಿಲ್ ಬ್ರೇಕ್ ದ ಡೆಫಿನೇಷನ್. ಐ ವಿಲ್ ಜಸ್ಟ್ ಬ್ರೇಕ್ ದ ಡೆಫಿನೇಷನ್. ಫಸ್ಟ್ ಕಂಡೀಷನ್, ಎಲ್ಲಿ ಓಪನ್ ಹೋಲ್ ಇದೆ? ಎ ಗೆ ಓಪನ್ ಹೋಲ್ ಇದೆ. ಇಫ್ ದಿಸ್ ಇಸ್ ಎಕ್ಸ್, ಇಫ್ ದಿಸ್ ಇಸ್ ಎಫ್ ಆಫ್ ಎಕ್ಸ್. ಫಸ್ಟ್ ಕಂಡೀಷನ್, ಎಫ್ ಆಫ್ ಎ ಎಕ್ಸಿಸ್ಟ್ ಆಗ್ಬೇಕು. ನೀವು ಒಂದು ಎಕ್ಸ್ ವ್ಯಾಲ್ಯೂ ತಗೊಂಡ ಮೇಲೆ ಒಂದು ಎಫ್ ಆಫ್ ಎಕ್ಸ್ ಸಿಗ್ಲೇಬೇಕು ಅಟ್ ಎನಿ ಪಾಯಿಂಟ್ ಎ. ಸೆಕೆಂಡ್, ಆಸ್ ಎಕ್ಸ್ ಅಪ್ರೋಚಸ್ ಎ, ಏನೇ ಲಿಮಿಟ್ ವ್ಯಾಲ್ಯೂ ತಗೊಂಡ್ರು ಎಫ್ ಆಫ್ ಎಕ್ಸ್ ಗೆ, ಆಸ್ ಎಕ್ಸ್ ಅಪ್ರೋಚಸ್ ಎ ಲಿಮಿಟ್ ವ್ಯಾಲ್ಯೂ ತಗೊಂಡಾಗ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ಬೇಕು. ಸೆಕೆಂಡ್ ಕಂಡೀಷನ್, ಆಸ್ ಎಕ್ಸ್ ಅಪ್ರೋಚಸ್ ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗ್ಬೇಕು. ಥರ್ಡ್ ಕಂಡೀಷನ್, ಎಕ್ಸಿಸ್ಟ್ ಆದ್ಮೇಲೆ ಎ ಗೆ ಎಫ್ ಆಫ್ ಎ ವ್ಯಾಲ್ಯೂನೇ ಸಿಗ್ಬೇಕು. ಎಫ್ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎ. ಯಾಕೆ? ಅದು ಒಂದ್ ವೇಳೆ ಎಫ್ ಆಫ್ ಎ ಈಕ್ವಲ್ ಇದ್ರೆ ಮಾತ್ರ ಈ ಹೋಲು ಫಿಲ್ ಆದಂಗ್ ಕಾಣಿಸುತ್ತೆ. ದೀಸ್ ಆರ್ ದ ತ್ರೀ ಕಂಡೀಷನ್ಸ್. ಸೊ ವೆನ್ ಡು ಯು ಸೇ ದಟ್ ಲಿಮಿಟ್ ಎಕ್ಸಿಸ್ಟ್, ಓಕೆ, ಆರ್ ಫಾರ್ ಅ ಕಂಟಿನ್ಯೂಸ್ ಫಂಕ್ಷನ್, ವೆನ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಎಫ್ ಆಫ್ ಎ ಮಸ್ಟ್ ಎಕ್ಸಿಸ್ಟ್, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಮಸ್ಟ್ ಎಕ್ಸಿಸ್ಟ್. ಆಮೇಲೆ ಎ ಗೆ ನೀವು ಲಿಮಿಟ್ ವ್ಯಾಲ್ಯೂ ತಗೊಂಡಾಗ ಎಫ್ ಆಫ್ ಎ ಗೆ ಈಕ್ವಲ್ ಇರಬೇಕು. ಈ ವ್ಯಾಲ್ಯೂ ಏನೋ ಬರ್ತಾ ಇದೆ, ಇಲ್ಲೇನೋ ವ್ಯಾಲ್ಯೂ ಬರ್ತಾ ಇದೆ, ನಿಮ್ದು ಎಫ್ ಆಫ್ ಎ ಇರೋದು ಇಲ್ಲಿ, ಆದ್ರೆ ನಿಮ್ ವ್ಯಾಲ್ಯೂ ಬರ್ತಾ ಇದೆ ಇಲ್ಲಿ. ಕಂಟಿನ್ಯೂಸ್ ಇದೆಯಾ? ಇಲ್ಲ. ಓಕೆ, ಸಪೋಸ್ ಈ ತರ ಗ್ರಾಫ್ ಇದೆ ನಿಮ್ದು, ನಿಮ್ದು ಎಫ್ ಆಫ್ ಎ ಇರೋದು ಇಲ್ಲಿ, ಓಕೆ, ಆದ್ರೆ ನಿಮ್ದು ವ್ಯಾಲ್ಯೂ ಬರ್ತಾ ಇದೆ ಇಲ್ಲಿ. Is it a continuous? No.
So when these three conditions are satisfied, we say that the function is continuous. Okay, so this is the first condition at a point. So ಇದೆಲ್ಲ satisfy ಆದ್ರೆ ನಾವ್ ಏನ್ ಹೇಳ್ತೀವಿ, ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಬಟ್ ಇಷ್ಟೆಲ್ಲ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒನ್ ಕಂಡೀಷನ್ ಏನ್ ಚೆಕ್ ಮಾಡ್ತೀರಾ? ಒಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ತೀರಾ. ಈಕ್ವಲ್ ಇದ್ರೆ ಕಂಟಿನ್ಯೂಸ್, ಈಕ್ವಲ್ ಇಲ್ಲ ಅಂದ್ರೆ ಡಿಸ್ಕಂಟಿನ್ಯೂಸ್. ಅಥವಾ ಮತ್ತೊಂದು ಹೇಗ್ ಚೆಕ್ ಮಾಡ್ತೀರಾ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಎ. ಓಕೆ, ಇದು ಚೆಕ್ ಇದಿದ್ರೆ ಅಗೇನ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಓಕೆ, ಅಗೇನ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನ್ ಹೇಳುತ್ತೆ? ಡೆಫಿನೇಷನ್. ಅದೇ ನಾನು ಡ್ರಾ ಮಾಡಿ ತೋರಿಸ್ನಲ್ಲ, ಡೆಫಿನೇಷನ್, ಸೇಮ್ ಡೆಫಿನೇಷನ್. A function f of x is said to be continuous at x equals to a if and only if f of a is defined, limit of f of x is defined, and limit of f of x must be equal to f of a. Okay, ಅದೇ ಲಿಮಿಟ್ ಅಂದ್ರೆ ಮತ್ತೆ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ at x equals to a. ಓಕೆ, ಯಾಕೆ? ಅವು ಎರಡು ಬಂದು ಒಂದೇ ಕಡೆ ಜಾಯಿನ್ ಆದಾಗ ಮಾತ್ರ ಆ ಓಪನ್ ಹೋಲ್ ಫಿಲ್ ಆದಂಗ್ ಕಾಣಿಸುತ್ತೆ. ಎಲ್ಲೋ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಲ್ಲೋ ಬಂತು, ಓಕೆ, ರೈಟ್ ಹ್ಯಾಂಡ್ ಲಿಮಿಟ್ ಎಲ್ಲೋ ಬಂತು, ಈ ತರ ಬಂದ್ರೆ ಫಿಲ್ ಆಗಕ್ ಸಾಧ್ಯ ಇಲ್ಲ. ದಟ್ ಇಸ್ ವೈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, ಎಸ್. ನೆಕ್ಸ್ಟ್ ಇದೊಂದು ನೋಟ್ ನೆನ್ಪಿಟ್ಕೊಳ್ಳಿ. ಟು ಇವ್ಯಾಲ್ಯುಯೇಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿ ಪುಟ್ ಎಕ್ಸ್ ಈಕ್ವಲ್ಸ್ ಟು ಎ ಮೈನಸ್ ಎಚ್. ಅಂದ್ರೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಎ ಏನಿರುತ್ತೆ, ಲೆಫ್ಟ್ ಹ್ಯಾಂಡ್ ಇಂದ ಮಾಡುವಾಗ ಎ ಕಿಂತ ಕಡಿಮೆ ಇರುತ್ತಲ್ವಾ ಯಾವಾಗ್ಲೂ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ 2 ಅಂತ ಇದ್ರೆ 2 ಈ ಕಡೆ 2 ಕಿಂತ ಕಡಿಮೆ ಇರುತ್ತೆ, ಹೌದಾ? ಸೊ ವಿ ರೈಟ್ ಇಟ್ ಅಸ್ 2 ಮೈನಸ್ ಎಚ್. ಆ ಕಡೆ ವ್ಯಾಲ್ಯೂಸ್ ಅನ್ನ 2 ಪ್ಲಸ್ ಎಚ್ ಅಂತ ಬರೀತೀವಿ ವೆನ್ ಯು ಆರ್ ಪ್ರೂವಿಂಗ್ ಎನಿ ಥೇರಮ್ಸ್. ಟು ಫೈಂಡ್ ರೈಟ್ ಹ್ಯಾಂಡ್ ಲಿಮಿಟ್ ವಿ ಪುಟ್ ಎಕ್ಸ್ ಈಕ್ವಲ್ಸ್ ಟು ಎ ಪ್ಲಸ್ ಎಚ್. ಎ ಅನ್ನೋದು ಇಲ್ಲಿ ಪಾಯಿಂಟ್. ಓಕೆ, ಸಪೋಸ್ ಐ ಹ್ಯಾವ್ ಟೇಕನ್ ಎಕ್ಸ್ ಈಕ್ವಲ್ಸ್ ಟು 2. h ಅನ್ನೋದೇನು? ಸ್ಮಾಲ್ ಇನ್ಕ್ರಿಮೆಂಟ್, ವೆರಿ ಸ್ಮಾಲ್. ಓಕೆ, ಅಂಡ್ ಆಲ್ಸೋ ಐ ಫಾರ್ವರ್ಡ್ ಟು ಟೆಲ್, ಲಿಮಿಟ್ ತಗೊಳ್ಳುವಾಗ ನೀವೇನ್ ಇನ್ಕ್ರಿಮೆಂಟ್ ತಗೋತೀರಾ, ಇಟ್ ಶುಡ್ ಬಿ ವೆರಿ 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 ಸ್ಮಾಲ್. ಎಷ್ಟು ಸ್ಮಾಲ್ ಅಂದ್ರೆ ಇಟ್ ಶುಡ್ ಬಿ ಆಲ್ಮೋಸ್ಟ್ ಈಕ್ವಲ್ ಟು ಯೋರ್ ಪಾಯಿಂಟ್. ಅಷ್ಟು ಸ್ಮಾಲ್ ಇನ್ಕ್ರಿಮೆಂಟ್ ಇರಬೇಕು. h is increment. Yes, if all these conditions are satisfied, your function is continuous. Okay, yes. Certain results, very important. A function f of x is said to be continuous in an interval ab if a is less than b. If and only if f of x is continuous at every point in the interval. Yes, okay. ಈಗ ಏನೋ ಒಂದು ಫಂಕ್ಷನ್ ತಗೊಂಡು ಒಂದು ಇಂಟರ್ವಲ್ ತಗೊಂಡ್ರೆ, if it is continuous at every point in the interval, then only it is continuous. One point iddu one point illa andre it is not continuous. ಒಂದೇನೋ ಇಂಟರ್ವಲ್ ತಗೊಂಡು ಪ್ರತಿ ಪಾಯಿಂಟ್ ಗೆ ಕಂಟಿನ್ಯೂಸ್ ಆಗಿರ್ಬೇಕು, then it is continuous in the whole interval. Okay, next, certain direct results. Every identity function is continuous. ಹೌದಾ? ವೆರಿ ಈಸಿ. ಫಸ್ಟ್ PUC ಅಲ್ಲಿ ಮಾಡಿದೀರಾ, ಗ್ರಾಫ್ ಆಫ್ ಐಡೆಂಟಿಟಿ ಫಂಕ್ಷನ್ ಇಸ್ ದಿಸ್. ವಿದೌಟ್ ಲಿಫ್ಟಿಂಗ್ ಯುವರ್ ಪೆನ್ ಯು ಕ್ಯಾನ್ ಡ್ರಾ ದ ಸ್ಟ್ರೇಟ್ ಲೈನ್. Every identity function is continuous. Every constant function is continuous. ಹೌದಾ? Constant function can be like this, like this. Clearly it is continuous. Every polynomial function is continuous. Very easily. ಯಾಕೆ? Every polynomial. ಈ ತರ ಏನಾದ್ರೂ ಒಂದು polynomial ಬರ್ಕೊಳ್ಳಿ, ಹೌದಾ? You can see that you will get the graph. Every rational function is continuous. Again, what is rational function? Which is in the form of p by q, where p is also polynomial, q is also polynomial. So every rational function is continuous. All trigonometric functions are continuous in the given domain. That is very clear. Now the sin x is this, it's continuous. Cos x is this, it is continuous. Tan x is this, in the given domain. domain in the domain continuous is there. All trigonometric functions are continuous. Okay, then suppose f and g are two real valued function, then their composition is defined. Okay, and it is also continuous. Composition ninne class nalli nodidivi. Then if f is continuous,
mod f is also continuous. That is also very clear. Okay. Last, a real function is said to be continuous if it is continuous at every point in the domain. Yes, very important. ಈಗ ಒಂದು ಫಂಕ್ಷನ್ ಡಿಫೈನ್ ಇದೆ, ಈ ತರ ಏನೋ ಒಂದು ಗ್ರಾಫ್ ಇದೆ, ಇದ್ರ ಡೊಮೇನ್ ಏನು ರಿಯಲ್ ನಂಬರ್ಸ್. ಸೊ ಪ್ರತಿ ರಿಯಲ್ ನಂಬರ್ಗೆ ಇದು ಡಿಫೈನ್ ಆಗಿರ್ಬೇಕು ಅಂದ್ರೇನೆ ನಿಮ್ಗೆ ಕಂಟಿನ್ಯೂಸ್ ಗ್ರಾಫ್ ಸಿಗುತ್ತೆ. ಕರೆಕ್ಟ್. ಸೊ ಆ ಫಂಕ್ಷನ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್ if it is continuous at every point in its domain. ಅಂದ್ರೆ ಪ್ರತಿ ಪಾಯಿಂಟ್, ಪ್ರತಿ ರಿಯಲ್ ನಂಬರ್ಸ್, ಇವನ್ ಇಫ್ ಐ ಚೇಂಜ್ ವಿತ್ ದಿಸ್ ನ್ಯಾಚುರಲ್ ನಂಬರ್. ಓಕೆ, ನ್ಯಾಚುರಲ್ ನಂಬರ್ ಅಂದ್ರೆ ಬರೀ ಪಾಸಿಟಿವ್ ಇರುತ್ತೆ ಅವಾಗ. ಸೊ ಯಾವುದೇ ನ್ಯಾಚುರಲ್ ನಂಬರ್ ಹಾಕಿದ್ರು ನೀವು ವ್ಯಾಲ್ಯೂ ನಿಮಗೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬರಬೇಕು. ಓಕೆ, ಇಫ್ ಐ ರೈಟ್ ಫ್ರಮ್ ಝೆಡ್ ಟು ಆರ್, ವಾಟ್ ಇಸ್ ಇಟ್ಸ್ ಡೊಮೇನ್? ಝೆಡ್. ಅಂದ್ರೆ ಏನ್ ಅರ್ಥ? ನಾನು ಏನೇ ಝೆಡ್ ಹಾಕಿದ್ರು ಪ್ರತಿ ಇಂಟೀಜರ್ಗೆ ನಿಮ್ ಗ್ರಾಫ್ ಬರಬೇಕು. ಓಕೆ, ದಟ್ ಈಸ್ ದ ಮೀನಿಂಗ್. ಎನಿ ಡೌಟ್ಸ್ ಸೋ ಫಾರ್? ನೆಕ್ಸ್ಟ್ ಅಲ್ಜಿಬ್ರಾ. ಇಟ್ ಈಸ್ ವೆರಿ ಈಸಿ, ನಾನು ಜಸ್ಟ್ ಹೇಳ್ಬಿಡ್ತೀನಿ. ಎಫ್ ಅಂಡ್ ಜಿ ಎರಡು ಕಂಟಿನ್ಯೂಸ್ ಫಂಕ್ಷನ್ ಆಗಿದ್ರೆ ಎಡಿಷನ್ ಇಸ್ ಆಲ್ವೇಸ್ ಕಂಟಿನ್ಯೂಸ್, ದ ಸಬ್ಟ್ರಾಕ್ಷನ್ ಇಸ್ ಆಲ್ವೇಸ್ ಕಂಟಿನ್ಯೂಸ್, their multiplication is always continuous. Okay, and scalar multiplication is also continuous. Ish nenpitkolli. This will be continuous given that the denominator is not 0. Yake denominator 0 adre enagutte? Undefined agutte. This is the algebra. Given that f and g both are continuous. Okay, yes. So this is about your continuity. I'll just stop here for 1 minute and I would like to take a moment for you people to ask any doubts. Yavadadru ಒಂದು ಎರಡು example ಮಾಡ್ತೀನಿ, then we will wind up this continuity. Any doubts? Okay, no doubts? Fine. ಒಂದು ಎರಡು ಕಂಡೀಷನ್ಸ್ ಮಾಡ್ತೀನಿ. So what is your one definition of continuity? F of a must be equal to limit of f of x as x tends to a. Athwa LHL must be equal to RHL and this in turn must be equal to f of a. Okay, this is again as x approaches a. LHL, RHL, f of a ಎಲ್ಲ ಒಂದೇ ಆಗಿರ್ಬೇಕು. Then only it is continuous. Okay, so I have written one example here. Check the continuity of f of x 2x plus 3 at x equals to 1. ಓಕೆ, ಸೊ ಯಾವ ಪಾಯಿಂಟ್ ಗೆ ನಮ್ಗೆ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? at x equals to 1 ಗೆ. ಸೊ ಯು ಕ್ಯಾನ್ ಸಿ ದಟ್ ದ ಕ್ವೆಶನ್ ಇಸ್ ಅಬೌಟ್ at a point.
there is only 1 point at 1 point. 1 point ಈ ತರ ನಿಮ್ಗೆ ಕೊಟ್ಟಾಗ you will use the first definition. Okay, you will use the first definition. So here given f of x equals to 2x plus 3. Okay, and again what is given? The point. Nimdu point ಏನಂತ ಕೊಟ್ಟಿದ್ದಾರೆ 1. So that is your a point. ಹೌದಾ? So first we know that the function is continuous. The function is continuous if f of a equals to limit of f of x as x tends to a. Correct? So ಒಂದು ಇದು ಮತ್ತು ಇದು ಚೆಕ್ ಮಾಡಬೇಕು. a ಅನ್ನೋದೇನಿಲ್ಲಿ 1. Correct? Therefore x equals to 1 ಗೆ f of 1 ಏನಾಗುತ್ತೆ? f of x ನಲ್ಲಿ x ನ 1 ಅಂತ ಹಾಕಿ. So this is 2 into 1 plus 3 which is equals to 5. ಅದೇ ತರ now f of 1 is 5. Similarly we will check limit of f of x. Okay, now limit as x tends to a f of x. ಆದ್ರೆ ನಮ್ದು a ಪಾಯಿಂಟ್ ಏನಿದೆ 1 ಇದೆ, f of x ಏನಿದೆ 2x plus 3 ಇದೆ. ಕರೆಕ್ಟಾ? ಈಗ ನೀವು ನೋಡ್ಬೋದು ಲಿಮಿಟ್ ಹಾಕಿದಾಗ ನಿಮ್ಗೇನು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಾ ಇಲ್ಲ, ಡೈರೆಕ್ಟ್ ಆಗಿ ಲಿಮಿಟ್ ಹಾಕಿ. ಸೊ ಡೈರೆಕ್ಟ್ ಆಗಿ ಲಿಮಿಟ್ ಹಾಕಿದ್ರೆ ಏನಾಯ್ತು? ಲೈಕ್ ದಿಸ್. ಸೊ 5. ಸೊ ಆರ್ ದಿಸ್ f of 1 is definitely equal to limit of f of x as x tends to 1. Are they equal? Yes, both are equal to 5. So we say that the function is continuous. Okay, so we say that the function is continuous. Fine. So ಈಗ ಮತ್ತೊಂದು ಎಕ್ಸಾಂಪಲ್ ನೋಡೋಣ. Okay. Yes. So check the continuity of f of x equals to mod x at x equals to 0. So question ಏನಿದೆ? Point. 1 point ಇದೆ. At what point it is? X equals to 0. But what is the function defined? The function defined is mod x. Correct? So mod ಬಂದಾಗ direct x ಈ ತರ ಹಾಕ್ತೀರಾ? ಇಲ್ಲ. First mod ನೀವು solve ಮಾಡ್ಕೋಬೇಕು. Correct? I hope everyone remembers how mod function is defined. How mod is defined? Positive x if x greater than or equal to 0, minus x if x is less than 0. Is that correct? Howda? Okay. So I have to check at point x equals to 0. Hege baritira? Given f of x equals to mod x, which is x if x greater than 0, minus x if x is less than 0. And again, what is given? The point. What is the point? The point is 0. Yes. So I have to check the continuity at x equals to 0. ಈಗ ನೋಡಿ ಏನಾಗಿದೆ ಇಲ್ಲಿ? ಫಂಕ್ಷನ್ ನಿಮ್ದು ಇಂಟರ್ವಲ್ ನಲ್ಲಿ ಡಿಫೈನ್ ಇದೆ. ಹೌದಾ? ಇಂಟರ್ವಲ್ ನಲ್ಲಿ ಡಿಫೈನ್ ಇದೆ. ಅಂದ್ರೆ ಅಟ್ ವಾಟ್ ಪಾಯಿಂಟ್ ಅವ್ರು ಹೇಳಿದ್ದಾರೆ ಚೆಕ್ ಮಾಡಕ್ಕೆ 0ಗೆ. ಹೌದಾ? ಈಗ ಇಂಟರ್ವಲ್ ನಲ್ಲಿ ಡಿಫೈನ್ ಇದೆ ಅಂದ್ರೆ when you come from right hand side f of x is x. When you come from left hand side f of x is minus x. ಹೌದಾ? ಇಂಟರ್ವಲ್ಸ್ ನಲ್ಲಿ ಡಿಫೈನ್ ಇದೆ. ಅವಾಗ ಏನ್ ಮಾಡ್ತೀರಾ? ಯಾವ ಡೆಫಿನೇಷನ್ ತಗೊಂತೀರಾ? ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಡೆಫಿನೇಷನ್ ತಗೋಬೇಕು. ಸರಿನಾ? ಯಾವಾಗ ಫಂಕ್ಷನ್ ಅಂತ ಹೇಳ್ತೀವಿ ಕಂಟಿನ್ಯೂಸ್ ಅಂತ? ವಿ ನೋ ದಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. The function is continuous if f of a equals to limit of f of x as x tends to a from left hand side. Left hand side andre ee minus anna bariತೀವಿ. And this is also equal to limit of f of x as x tends to a from right hand side. ಹೌದಾ? So first f of x ಗೆ f of a check ಮಾಡಬೇಕು. a ಅನ್ನೋದು ಏನು ನಮ್ದು 0. So if I put f of 0, x equals to 0 ಇದ್ದಾಗ mod is 0. Yes, when x is 0, mod x is 0. Now ಇದೆಲ್ಲ ಒಂದೇ ಕಡೆ ಬರ್ಕೋಬೇಕು ಆಕ್ಚುಲಿ. Now left hand side ಲಿಮಿಟ್ ನ ಏನಂತ ಕರಿತೀವಿ? Like this. But when you approach 0 from left hand side, okay, when you approach 0 from left hand side, what is the function? Minus x. Correct? Now put the limit. The limit is 0.
ಹೌದಾ? 0 is neither positive nor negative, it remains as 0. Again, right hand limit of f of x as x tends to a from right hand side. Now x approaches 0 from right hand side. Right hand side in the approach adre function ಏನide x ಇದೆ. So if you put x as 0, limit it is 0. ಈಗ ನೋಡಬಹುದು, this is 0, this is 0, this is 0. All are 0. Therefore the function is continuous. ಹೌದಾ? So ಏನಿದೆ, x greater than 0 ಅಂದ್ರೆ ಈ ಕಡೆ the function here is x, here it is minus x, here it is 0. This is how you have to check when intervals are given. Okay, ಮತ್ತೊಂದು ಬರಿತೀನಿ. ಓಕೆ, ಸೊ ಏನ್ ಹೇಳಿದ್ದಾರೆ, ಚೆಕ್ ದ ಕಂಟಿನ್ಯೂಟಿ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಕ್ಲಿಯರ್ ಆಗಿ ನೀವು ನೋಡ್ಬೋದು, ಇಂಟರ್ವಲ್ಸ್ ನಲ್ಲಿ ಡಿಫೈನ್ ಮಾಡಿದ್ದಾರೆ. ಹೌದಾ? ಯಾವ ಪಾಯಿಂಟ್ ಗೆ, ಇಲ್ಲಿ ಪಾಯಿಂಟ್ ಅವರು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ. ಬಟ್ ಇಂಟರ್ವಲ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೇಕು ಎಲ್ಲಿ ನಾವು ಚೆಕ್ ಮಾಡ್ಬೇಕಂತ. ಯಾಕಂದ್ರೆ ಒಂದು 0 ಇದೆ, ಆಮೇಲೆ ಈ ಕಡೆ ಏನಿರುತ್ತೆ, ಗ್ರೇಟರ್ ದನ್ 0 ಇರುತ್ತೆ, ಈ ಕಡೆ ಲೆಸ್ ದನ್ 0 ಇರುತ್ತೆ. ಹೌದಾ? 0 ಅಂತ ಇದ್ದಾಗ ಫಂಕ್ಷನ್ ಏನಿದೆ, 1 ಇದೆ. ಸರಿನಾ? ಫಂಕ್ಷನ್ 1 ಇದೆ. when it is not 0, not 0 ಅಂದ್ರೆ ಪಾಸಿಟಿವ್ ಆಗಿರ್ಬೋದು. ಪಾಸಿಟಿವ್ ಇದ್ದಾಗ ಫಂಕ್ಷನ್ x³ + 3 ಇದೆ. ನೆಗೆಟಿವ್ ಇದ್ದಾಗನು ಫಂಕ್ಷನ್ ಏನಿದೆ, x³ + 3 ಇದೆ. ಹೌದಾ? ನಾಟ್ 0 ಅಂತ ಇದ್ದಾಗ. ಓಕೆ, ಬಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕಂಟಿನ್ಯೂಟಿ ಚೆಕ್ ಮಾಡಿ. x³ + 3 ಇಸ್ ಪಾಲಿನಾಮಿಯಲ್, ನೋ ಪ್ರಾಬ್ಲಮ್. ಇಲ್ಲಿ ಕಂಟಿನ್ಯೂಸ್ ಇರುತ್ತೆ, ಇಲ್ಲೂ ಕಂಟಿನ್ಯೂಸ್ ಇರುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಅವು ಎರಡು ಬಂದು 1 ಗೆ ಜಾಯಿನ್ ಆಗ್ತಾ ಇದಾವ, ಕಂಪ್ಲೀಟ್ ಆಗಿ ಫಂಕ್ಷನ್ ಕಂಟಿನ್ಯೂಸ್ ಇದೆಯಾ? ದಟ್ ಈಸ್ ಯುವರ್ ಕ್ವೆಶನ್. ಓಕೆ, ಯಾಕೆ ಪ್ರಾಬ್ಲಮ್ ಬಂತು? ಬಿಕಾಸ್ ಆಫ್ at 0. ಓಕೆ, ಸೊ ಈ ತರ ಕ್ವೆಶನ್ ಇದ್ದಾಗ when they don't mention the point, you have to check the interval. You will understand at what point you have to check. So where you have to check the point, 0 is your point where you have to check. ಅರ್ಥ ಮಾಡ್ಕೊಳ್ಳಿ, 0 is the point where you have to check ಏನು, ಕಂಟಿನ್ಯೂಟಿ. ಸರಿನಾ? ನೆಕ್ಸ್ಟ್, ಸೊ ಇವಾಗ ಯಾವ ಡೆಫಿನೇಷನ್ ಯೂಸ್ ಮಾಡ್ತೀವಿ ನಾವು? You have to use the left hand side and right hand side. You have to use left hand side and right hand side. Okay, so we know that the function is continuous. ಯಾವಾಗ function continuous ಆಗಿರುತ್ತೆ? If f of a equals to limit of f of x as x tends to a from left hand side and limit of f of x as x tends to a from right hand side. ಸರಿನಾ? ಓಕೆ, ನಮ್ಗೆ ಏನ್ ಅರ್ಥ ಆಯ್ತು? At what point I have to check? At 0. So first let us check f of 0. x equals to 0 ಇದ್ದಾಗ ಫಂಕ್ಷನ್ ಏನಿದೆ, 1 ಅಂತ ಇದೆ. ಹೌದಾ? ಸೊ f of 0 is 1. We are checking at x equals to 0. When x equals to 0, f of 0 is 1. ಅವರೇ ಕೊಟ್ಟಿದ್ದಾರೆ, x 0 ಇದ್ದಾಗ f of x is 1. Now, left hand limit we will take. Limit of f of x as x tends to a from left hand side. Nam point ಏನು, 0. Okay, so when x approaches 0 from left hand side, what is the function? x³ + 3. ಇದನ್ನ ನೀವು ಒಂದೇ ಪಾಯಿಂಟ್ ನಲ್ಲಿ ಮಾಡ್ಕೋಬಹುದು. This is 3. Similarly right hand side, limit of f of x as x tends to a from right hand side. So limit as x approaches 0, x³ + 3. When you put the limit, the answer is 3. Okay, ಇಲ್ಲಿ 3 ಬಂತು, ಇಲ್ಲಿ 3 ಬಂತು, ತೊಂದ್ರೆ ಇಲ್ಲ. ಆದ್ರೆ the whole function ಇಲ್ಲಿ ಏನ್ ಬಂತು, 1 ಬಂತು. 1 is not equal to 3. Correct? So this function is not continuous at 0. Okay, this function is not continuous at 0. Is this clear?
ಸೊ ಈ ತರ ಇಂಟರ್ವಲ್ಸ್ ಬಂದಾಗ at this point you have to check the continuity. Okay, yes. So again, for the doubts, examples ಕೇಳ್ತಾ ಇದ್ದೀರಾ. ಆಮೇಲೆ ಪ್ಲೀಸ್ ಅರೇಂಜ್ ದ ಮೀಟಿಂಗ್ ಇನ್ ಝೂಮ್. ಫಾರ್ ದ್ಯಾಟ್ ಅದೇ ಹೇಳಿದೆ, ಎಲ್ಲ ಎಕ್ಸಾಂಪಲ್ ಸಾಲ್ವ್ ಮಾಡಿರೋ ಕ್ಲಾಸಸ್ ಅಪ್ಲೋಡ್ ಇದಾವೆ, ದಯವಿಟ್ಟು ಆ ಕ್ಲಾಸಸ್ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಎಕ್ಸಾಂಪಲ್ ಸಾಲ್ವ್ ಮಾಡೋದ್ರಲ್ಲಿ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ಎಸ್. So I will stop here. This is about continuity, and continuity gets over. Next, differentiability. ಇಲ್ಲಿಗೆ ನಾನು ಕ್ಲಾಸ್ ಸ್ಟಾಪ್ ಮಾಡ್ತೀನಿ for today. If you have any doubts, please ask. Okay, no doubts. Shall I end the class? ಎಫ್ ಆಫ್ ಎಕ್ಸ್ ಆರ್ ಎಚ್ ಎಲ್ ಈಕ್ವಲ್ ಇದ್ದು ಎಲ್ ಎಚ್ ಎಲ್ ಈಕ್ವಲ್ ಇಲ್ಲ ಅಂದ್ರೆ ಇಟ್ ಇಸ್ ಸ್ಟಿಲ್ ಅ ಡಿಸ್ಕಂಟಿನ್ಯೂಸ್. ಎಲ್ಲ ಸೇಮ್ ಇರ್ಬೇಕು, ಸರಿನಾ? ಗ್ರಾಫ್ ನೋಡ್ಬೋದು, ಎಲ್ಲ ಮೂರು ಈಕ್ವಲ್ ಇರ್ಬೇಕು. ಈ ಪಾಯಿಂಟ್ಗೆ ನಿಮ್ದು ಫಂಕ್ಷನ್, ಓಕೆ. ಸೊ ನೀವು ಯೂಶಲಿ ಫಂಕ್ಷನ್ ಹೇಗ್ ಬರೀತೀರಾ? ಇದು ಎಕ್ಸ್, ಇದು ಎಫ್ ಆಫ್ ಎಕ್ಸ್. ನೀವು ಗ್ರಾಫ್ ಹೇಗ್ ಬರೀತೀರಾ? 1 ಅಂತ ಹಾಕಿದಾಗ ದಿಸ್ ಇಸ್ ಎಫ್ ಆಫ್ 1, 2 ಅಂತ ಹಾಕಿದಾಗ ದಿಸ್ ಇಸ್ ಎಫ್ ಆಫ್ 2. ಈ ತರ ಬರೀತೀರಲ್ವಾ? ಸೊ ಎ ಅಂತ ಹಾಕಿದಾಗ ನಿಮ್ಗೆ ಏನ್ ಸಿಗ್ಬೇಕು? ಎಫ್ ಆಫ್ ಎನೇ ಸಿಗ್ಬೇಕು. ಆಮೇಲೆ ಇದೇನ್ ಎಫ್ ಆಫ್ ಎ ಸಿಗುತ್ತೆ, ಆಲ್ಮೋಸ್ಟ್ ನಿಯರ್ ಟು ಎ. ಲೆಫ್ಟ್ ಹ್ಯಾಂಡ್ ಇಂದ ಬಂದಾಗ್ಲೂ ಇದೇ ವ್ಯಾಲ್ಯೂ ಸಿಗ್ಬೇಕು, ರೈಟ್ ಹ್ಯಾಂಡ್ ಇಂದಾನು ಬಂದಾಗ್ಲೂ ಇದೇ ವ್ಯಾಲ್ಯೂ ಸಿಗ್ಬೇಕು. ಆಲ್ ಮಸ್ಟ್ ಬಿ ಸೇಮ್. ಈಗ ಇಲ್ಲಿ ಎಫ್ ಆಫ್ ಎ ಬಂತು, ಓಕೆ. ಎಲ್ ಎಚ್ ಎಲ್ ಎಫ್ ಆಫ್ ಎ ಬಂತು. ಆದ್ರೆ ಆರ್ ಎಚ್ ಎಲ್ ಇಲ್ಲೆಲ್ಲೋ ಬಂತಂದ್ರೆ ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಎಫ್ ಆಫ್ ಎ, ಎಲ್ ಎಚ್ ಎಲ್ at a, ಆರ್ ಎಚ್ ಎಲ್ at a, all three must be equal to each other. ಅದೇ ನಾನು ನಿಮ್ಗೆ ಅವಾಗಲೇ ಒಂದು ಥರ್ಡ್ ಗ್ರಾಫ್ ತೋರಿಸಿದ್ನಲ್ಲ, ಐ ಶೋ ಯು ದ ಥರ್ಡ್ ಗ್ರಾಫ್. ಇಲ್ಲಿ ನೋಡಿ, ಥರ್ಡ್ ಗ್ರಾಫ್ ನೋಡ್ಬೋದು. ಎಫ್ ಆಫ್ ಎ ಇದ್ದು ಆದ್ರೆ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ, ಕ್ಲೋಸ್ ಹೋಲ್ ಇದೆ, ಆದ್ರೆ ಎಲ್ಲೋ ಬೇರೆ ಕಡೆ ಸಿಗ್ತಾ ಇದೆ. ಇಲ್ಲಿ ಈ ಕ್ಲೋಸ್ ಹೋಲ್ಸ್ ಕಾಣ್ತಾ ಇದೆಯಾ? ಇದು ಬೇರೆ ಕಡೆನೆ ಸಿಗ್ತಾ ಇದೆ. ಬೇರೆ ಕಡೆ ಸಿಕ್ಕರೆ ಏನೋ ವ್ಯಾಲ್ಯೂ ಇದೆ, ತೊಂದ್ರೆ ಇಲ್ಲ. ಬಟ್ ನಮ್ ಕಂಟಿನ್ಯೂಸ್ ಗೆ ಹೆಲ್ಪ್ ಆಗ್ತಾ ಇದೆಯಾ? ಅದು ಇಲ್ಲ. ಓಕೆ, ಎಫ್ ಆಫ್ ಎ, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಆಲ್ ಮಸ್ಟ್ ಬಿ ಸೇಮ್ ವ್ಯಾಲ್ಯೂ.
Is that clear? Any other doubt to anyone?